ವೆಲ್ಕಮ್ ಬ್ಯಾಕ್ ದ ಟ್ರಾವೆಲ್ ಪಾತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಇದೀಗ ನಾವು ಬಂದಿದ್ದೇವೆ ಪಂಜಾಬ್ನಲ್ಲಿರುವಂತಹ ಅಮೃತ್ಸರ್ಗೆ. ಅಮೃತ್ಸರಲ್ಲಿ ಫೇಮಸ್ ಆಗಿರುವಂತಹ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರುವಂತಹ ರೋಡು ಸೂಪರ್ ಆಗಿದೆ. ಇದೀಗ ನಿಮಗೆ ಕಾಣಿಸ್ತಿರ್ಬೋದು ಹಿಂದ್ಗಡೆ ರಂಜಿತ್ ಸಿಂಗ್ ಅವರ ಸ್ಟ್ಯಾಚ್ಯೂ. ಹಾಗೆ ಮುಂದೆ ನೋಡ್ಕೊಂತ ಒಂದು 500 ಮೀಟರ್ ಮುಂದೆ ಹೋದರೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ. ನೀವಿದೀಗ ನೋಡ್ತಾ ಇದ್ದೀರಾ ಗೋಲ್ಡನ್ ಟೆಂಪಲ್ಗೆ ಹೋಗುವಂತಹ ದಾರಿ ಈ ಥರ ಕಾಣುತ್ತೆ ಇದ್ರು. ಇಲ್ಲಿಂದ 300 ಮೀಟರ್ ಆಗುತ್ತೆ ಅಷ್ಟೇ. ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಎಂಟ್ರಿ ಈ ಥರ ಇರುತ್ತೆ ಬ್ರೋ. ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗುವ ಮುಂಚೆ ನೀವು ತಲೆ ಮೇಲೆ ಬಟ್ಟೆ ಒಂದು ಕಟ್ಕೋಬೇಕಾಗುತ್ತೆ. ಅವ್ರದ್ದೊಂದು ರೂಲ್ಸ್ ಅಂತ ಹೇಳ್ಬೋದು ಅಥವಾ ಕಲ್ಚರ್ ಅಂತ ಹೇಳ್ಬೋದು. ಹೋಗುವ ಮುಂಚೆ ನೀವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ರೆ ಈ ಥರ ಎಂಟ್ರಿ, ಈ ಎಂಟ್ರಿ ಮುಖಾಂತರ ಒಳಗಡೆ ಹೋಗ್ತೀವಿ. ಪೇಂಟಿಂಗ್ ಶುರುವಾಯಿತು ಅಂತ ನೋಡೋಕ್ಕೆ ಈ ಥರ ಕಾಣುತ್ತೆ. ನೀವು ಇದೀಗ ನೋಡ್ತಿರ್ಬೋದು ಗೋಲ್ಡನ್ ಟೆಂಪಲ್ ನೋಡೋದಕ್ಕೆ ಈ ಥರ ಕಾಣುತ್ತೆ. ಗೋಲ್ಡನ್ ಟೆಂಪಲ್ನ ನೋಡ್ಕೊಂಡು ನಾವು ಇದೀಗ ಹೋಗ್ತಾ ಇದ್ದೀವಿ ಲಂಗರಲ್ಲಿ ಪ್ರತಿದಿನ ಫ್ರೀ ಊಟ ಸಿಗುತ್ತೆ. ನೋಡೋಕೆ ಈ ಥರ ಕಾಣ್ತಿದೆ. ಬನ್ನಿ ಹೋಗುವ, ಊಟ ಮಾಡುವ. ಲಂಗರ್ ನೋಡೋಕೆ ಈ ಥರ ಕಾಣುತ್ತೆ ಬ್ರೋ. ಪ್ರತಿದಿನ ಊಟ ಸಿಗುತ್ತೆ. ಅದು ಫ್ರೀ ಊಟ. ಯಾವ ಥರ ಊಟ ಇರುತ್ತೆ ಅಂತ ನೋಡುವ, ಹಾಗೆ ಊಟ ಮಾಡುವ. ಈಗ ನೀವು ನೋಡ್ತಿದ್ದೀರಾ ಲಂಗರ್ನಲ್ಲಿ ಜನಗಳು. ಈಗ ನೀವು ನೋಡ್ತಾ ಇರೋದು ಅವರ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಿದ್ದಾರೆ. ವೆಲ್ಕಮ್ ಟು ಇಂಡಿಯಾ-ಪಾಕಿಸ್ತಾನ್ ಬಾರ್ಡರ್, ವಾಘಾ ಬಾರ್ಡರ್.
ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ. ಇದೀಗ ನಾವು ಹೋಗ್ತಾ ಇದ್ದೇವೆ ಅಮೃತ್ಸರ್ಲಿರುವಂತಹ ಗೋಲ್ಡನ್ ಟೆಂಪಲ್ಗೆ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಯಾವ ಥರ ಹೋಗುವಂತ ನೋಡೋಣ. ಗೋಲ್ಡನ್ ಟೆಂಪಲ್ನ ಒಳಗಡೆ ಹೋಗಲಿಕ್ಕೆ 2 ರಿಂದ 3 ಅವರ್ ಟೈಮ್ ಬೇಕಾಗುತ್ತೆ ಇವರು. ಒಳಗಡೆ ಕ್ಯಾಮ್ರಾ ಅಲೌಡ್ ಇದೆಯಲ್ಲ, ಹಂಗೆ ಪಂಜಾಬ್ನ ಅರ್ಥ ಏನಂದರೆ 5 ನದಿಗಳ ನಾಡು ಅಂತ. ಆ 5 ನದಿಗಳು ಯಾವ್ಯಾವ ಅಂದರೆ ಝೀಲಂ, ಚನಾಬ್, ರವಿ, ಸಟ್ಲೇಜ್ ಮತ್ತು ಬಿಯಾಜ್ ನದಿಗಳಾಗಿರ್ತವೆ. ಈ ಎಲ್ಲ ನದಿಗಳು ಸಿಂಧೂ ನದಿಯ ಉಪನದಿಗಳಾಗಿರ್ತವೆ. 1577ರಲ್ಲಿ ಗುರು ರಾಮ್ ದಾಸ್ ಅವರು ಈ ದೇವಸ್ಥಾನ ನಿರ್ಮಾಣ ಸ್ಟಾರ್ಟ್ ಮಾಡ್ತಾರೆ. ಹಾಗೆ 1604ರಲ್ಲಿ ಗುರು ಅರ್ಜುನ್ ದೇವ್ ಅವರು ಈ ನಿರ್ಮಾಣನ ಕಂಪ್ಲೀಟ್ ಮಾಡ್ತಾರೆ. ಹಾಗೆ 1830ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರು ಈ ದೇವಸ್ಥಾನಕ್ಕೆ ಚಿನ್ನದ ಲೇಪನವನ್ನು ಮಾಡಿದರು. ಹಿಂದ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಯಾವ ಥರ ಇದೆ ಅಂತ. ಈ ದೇವಸ್ಥಾನದಲ್ಲಿ ಜಾತಿ ಭೇದ ಈ ಥರ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿದ್ದರೂ ಸಹ ಬರ್ಬೋದು, ನೋಡ್ಬೋದು, ಪ್ರಾರ್ಥನೆ ಮಾಡ್ಬೋದು ಅಂತ ಹೇಳ್ಬೋದು. ನೀವೆಲ್ಲರೂ ಕೇಳ್ತಿದ್ದೀರಾ ನೀವು ಎಲ್ಲಿ ಸ್ಟೇ ಆಗ್ತೀರಿ ಅಂತ. ಈ ಥರ ಹಾಸ್ಟೆಲ್ ಸಿಗುತ್ತೆ ಕಡಿಮೆ ಬಜೆಟಲ್ಲಿ. ಸೊ ನೋಡೋಕ್ಕೆ ಈ ಥರ ಕಾಣುತ್ತೆ ನೋಡಿ ಬ್ರೋ. ನಾವು ಸ್ಟೇ ಮಾಡಿದಂತಹ ರೂಮು ನೋಡ್ಬೋದು, ಈ ಸಖತ್ತಾಗಿದೆ ಬ್ರೋ. ಇದೇ ನಾವು ಸ್ಟೇ ಮಾಡಿದಂತಹ ಬೆಡ್. ನೀವು ಇದೀಗ ಏನು ನೋಡ್ತಿದ್ದೀರಾ, ಇದು ಗೋಲ್ಡನ್ ಟೆಂಪಲ್ನ ದೀಪಾವಳಿ ಸೆಲೆಬ್ರೇಷನ್ಸ್.